ಸರ್, ಈ ಬಿಡದಿ ಬಡಿದಾಟ ಇದೆಯಲ್ಲ, ಒಂದು ಹಂತದಲ್ಲಿ ಏನೋ ಒಂದು ಶಾರ್ಟ್ಲಿ ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ಅನ್ನಿಸ್ತಾ ಇದೆ ಸರ್. ವೈ? ಬಿಕಾಸ್ ಇದುವರೆಗೆ ಕುಮಾರಸ್ವಾಮಿಯವರ ಕೈ ಮೇಲಾಗಿತ್ತು ಈ ಆಟದಲ್ಲಿ. 2 ಪತ್ರಗಳನ್ನು ಸುದೀರ್ಘವಾಗಿ ಬರೆದ್ರು. ನಾಳೆ ಇರ್ತೀನಿ ಬಾಪ ಅಂತ ಕರೆದಿದ್ದಾರೆ. ಡಿ ಕೆ ಅವ್ರನ್ನ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಕರೆದಿದ್ದಾರೆ. ಡಿ ಕೆ ಅವರು ಏನು ರಿಯಾಕ್ಟ್ ಮಾಡಿಲ್ಲ. ಬದಲಿಗೆ ಡಿ ಕೆ ಅವರು ಹೊಸ ಒಂದು ಅಸ್ತ್ರವನ್ನು ಹೂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವ್ರಿಗೆ ಪತ್ರನ ಬರೆಯೋದು. ನರೇಂದ್ರ ಮೋದಿಯವ್ರಿಗೆ ಪತ್ರ ಬರೆದು ಈ ಪ್ರಾಜೆಕ್ಟ್ ಬೇಕಾ ಬೇಡವಾ ಅನ್ನೋದನ್ನು ಕೇಳೋದು. ಎರಡನೇದು, ಇದು SEZ ಸರ್. ಇದು SEZ. ಆಮೇಲೆ ದೇಶದ ಮೊದಲ AI ಪವರ್ಡ್ ಟೌನ್ಶಿಪ್ ಸರ್. ಇದು ದೇಶದ ಮೊದಲ AI ಪವರ್ಡ್ ಪ್ರಾಜೆಕ್ಟ್ ಇದು. ಹಾಗಾಗಿ ಆಮೇಲೆ ಮೊನ್ನೆ ರೀಸೆಂಟಾಗಿ ಒಂದು ಸರಿ ನೀತಿ ಆಯೋಗದ ಸಭೆಗೆ ಹೋಗಿದ್ದರು ಯಾರೋ DK ಶಿವಕುಮಾರ್ ಅವರು. ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿ ಪ್ರೆಸೆಂಟೇಷನ್ನೇ ತಗೊಂಡೋಗಿದ್ರಂತೆ. ಮೋದಿಯವರ ಕನ್ಸೆಂಟ್ ತಗೊಂಡಿದ್ದಾರೆ, ಶಬಾಷ್ಗಿರಿ ಕೂಡ ತಗೊಂಡು ಬಂದಿದ್ದಾರೆ. ಹಾಗಾಗಿ ನಿನ್ನೆ ಹೇಳ್ದೋ ನಾವು, ಆಫೀಸರ್ಸ್ಗಳು ಅಡ್ವೈಸ್ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ, ಏನೋ ಹಿರಿಯ ನಾಯಕರುಗಳು ಕೂಡ ಅಡ್ವೈಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ವಿ. ಯಾರೋ ಆಫೀಸರ್ ಅಡ್ವೈಸ್ ಮಾಡಿದ್ರು ಅಂತ ಕಾಣುತ್ತೆ ಸರ್. ನೀತಿ ಆಯೋಗದಲ್ಲಿ ಹೇಗೂ ನಿಮಗೆ ಶಬಾಷ್ಗಿರಿ ತಗೊಂಡಿದ್ರಿ, ಈಗ ಪ್ರಧಾನಿಯವ್ರಿಗೊಂದು ಪತ್ರ ಬರೆದು ಬಿಡೋಣ. ಕುಮಾರಸ್ವಾಮಿಯವರ ಕೈ ಕಟ್ಟು ಹಾಕ್ದಾಗ ಆಗುತ್ತೆ. ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿಗಳಿಂದ ಒಂದು ಮೆಸೇಜ್ ಕೊಡಿಸೋಣ, ಅಥವಾ ಪತ್ರ ಬರೆದ್ರೆ ಒಂದಷ್ಟು ಇವರು ಟೋನ್ ಡೌನ್ ಆಗ್ಬೋದು ಅನ್ನೋ ತೀರ್ಥ ಅನ್ನೋ ಥರ ಟೋನ್ ಡೌನ್ ಆಗ್ಬೋದಾ ಅನ್ನೋ ಅಡ್ವೈಸನ್ನು ಯಾರೋ ಮಾಡಿರೋ ಥರ ಕಾಣ್ತಾ ಇದೆ ಸರ್. ಹಾಗಾಗಿ DK ಶಿವಕುಮಾರ್ ಅವರು ಒಂದು ಸರಿಯಾದ ಅಸ್ತ್ರವನ್ನೇ ಈ ಸರಿ ಹೂಡಿರ್ತಕ್ಕಂಥದ್ದು. ಬಹುಶಃ ಆ ನಂತರ BJPಯವರ ಟೋನ್ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ. ಇದು ಮೇಜರ್ ಇವತ್ತಿನ ಡೆವಲಪ್ಮೆಂಟು. ಏನೋ DK ಅವರ ಏನೋ ಈ ಅಸ್ತ್ರಕ್ಕೆ ಕುಮಾರಸ್ವಾಮಿಯವರ ಪ್ರತ್ಯಸ್ತ್ರ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು. ಎರಡನೇ ಸರ್, ಈ ಲೇಔಟ್ದು ವಿಚಾರ ಬಂತಲ್ಲ, ಟೌನ್ಶಿಪ್ ವಿಚಾರ ಬಂತಲ್ಲ, ಸುಮ್ಮನೆ ಹಾಗೆ ನೋಡಿದೆ ನಾನು. ಈ ನಮ್ಮ ದೇಶದಲ್ಲೇ ಮೊದಲ AI ಪವರ್ಡ್ ಇಂಟಿಗ್ರೇಷನ್ ಟೌನ್ಶಿಪ್ ಅಂತ. ಇದು ಸುಮಾರು 2000 ಎಕರೆ ಪ್ರದೇಶನ AI ಇಂಡಸ್ಟ್ರೀಸ್ಗೆ, ಸ್ಟಾರ್ಟಪ್ಗಳಿಗೆ, ಡೇಟಾ ಸೆಂಟರ್ಗಳಿಗೆ ಮತ್ತು ರಿಸರ್ಚ್ ಲ್ಯಾಬ್ಗಳಿಗೆ ಇದನ್ನು ಸೀಮಿತ ಏನೋ ಬಳಸ್ಕೊತಾ ಇದ್ದಾರಂತೆ. ಹಾಗಾಗಿ ಇದೊಂದು ವಿನೂತನವಾದ ಪ್ರಾಜೆಕ್ಟು. ಬರೀ ಟೌನ್ಶಿಪ್ಪು, ಸಿಟಿ, ಮನೆ ಕಟ್ಕೊಳ್ಳೋಕೆ ಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಿದ್ವಲ್ಲ, ಹಾಗಲ್ಲ. ಇದು ಒಂದು ವಿನೂತನವಾದ ಟೌನ್ಶಿಪ್ಪಲ್ಲಿ ಬರುತ್ತೆ. ಇದು SEZ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಅಕ್ಕಪಕ್ಕದ ಜನಕ್ಕೂ ಇದು ಹೆಲ್ಪ್ ಆಗುತ್ತೆ ಅಂತ ಒಂದು ಚರ್ಚೆ ಇದೆ. ಏನೋ ವಾಕ್ ಟು ವರ್ಕ್ ಅನ್ನೋ ಕಾನ್ಸೆಪ್ಟ್ ಜೊತೆ ಮಾಡಿದ್ದಾರೆ ಸರ್. ಅಲ್ಲಿ ನೀವು ವೆಹಿಕಲ್ಲೇ ಬೇಕಾಗಿಲ್ಲ. ಆ ಇಡೀ ಟೌನ್ಶಿಪ್ಪಲ್ಲಿ ಏನೇನಿರುತ್ತೆ, ಮನರಂಜನಾ ಕೇಂದ್ರಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ವಸತಿ ಶಾಲೆಗಳಿರುತ್ತೆ, ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಅಲ್ಲಿ ತಮ್ಮ ರಿಸರ್ಚ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡುತ್ತೆ, ಪ್ರೊಡಕ್ಷನ್ ಯೂನಿಟ್ಗಳನ್ನ ಸ್ಥಾಪನೆ ಮಾಡುತ್ತೆ, AI ಸೆಂಟರ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಇದೊಂದು ವಿನೂತನ ಮಾಡೆಲ್ಲು. ಬೆಂಗಳೂರಿನ ಒತ್ತಡ ಕಡಿಮೆ ಮಾಡೋದಕ್ಕೂ ಇದು ಬೇಕು ಅನ್ನುವ ಚರ್ಚೆ ಇದೆ ಸರ್. ಹಾಗಾಗಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇರೆ ಬೇಕಾಗುತ್ತೆ. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳು ಬರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಇದ್ರ ಪರ ಇದೆ ಅನ್ನುವ ಚರ್ಚೆ ಇದೆ ಸರ್. ಈ SEZಗಳ ಪರವಾಗಿ, ಇಂಥ ಟೌನ್ಶಿಪ್ಗಳ ಪರವಾಗಿ ಕೇಂದ್ರ ಸರ್ಕಾರ ಇದೆ. ಇದನ್ನು ಮನಗಂಡು ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿಯವ್ರಿಗೆ ಪತ್ರ ಬರೆದು ಈ ಮೂಲಕ ಇವೆರಡೂ ಪಕ್ಷಗಳ ಏನೋ ಮೈತ್ರಿ ಪಕ್ಷಗಳ ಬಾಯಿ ಕಟ್ಟು ಹಾಕೋದಕ್ಕೆ, ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಎರಡನೇದು, ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರು ಸರ್ ಹಿಂದೆ, ಏನೋ ಹಣಕಾಸಿನ ಒತ್ತಡ ಬರೋದಾದರೆ, ಹಣಕಾಸಿನ ನಷ್ಟ ಆಗೋದಾದರೆ ಯಾಕೆ ಬೇಕು ಅಂತ. ಅದು ಈಗ 7,000-8,000 ಎಕರೆ ಭೂಸ್ವಾಧೀನ ಆಗಬೇಕು ಅಂದರೆ 2-2.25 ಕೋಟಿ ಅಂದರು 15-16-20 ಕೋಟಿ ದುಡ್ಡು ಬೇಕು. ಇದಕ್ಕೆ ಏನು ಮಾಡಬೇಕು ಅದಕ್ಕೂ ಯೋಚನೆ ಮಾಡಿದ್ದಾರಂತೆ ಮುಖ್ಯಮಂತ್ರಿಗಳು. ಈ ಸೆಷನ್ನಲ್ಲಿ, ಈ ಬಜೆಟ್ ಈ ಸೆಷನ್ನಲ್ಲಿ ಮಂಡಿಸಿ, ಬಿಲ್ ಮಂಡಿಸಿ ಲೋನ್ ತಗೊಳ್ಳೋಕ್ಕೆ ಅಂತ ಏನೋ ಅಧಿವೇಶನ ಕರೆದು ಅಲ್ಲಿ ಅನುಮತಿ ತಗೋತಾರಂತೆ. ಬಜೆಟ್ಗೆ ಸಾಲಕ್ಕೋಸ್ಕರ ಸಪ್ಲಿಮೆಂಟ್ರಿ ಬಜೆಟ್ ಮಂಡಿಸಿ, ಬಿಲ್ ಮಂಡಿಸಿ ಏನೋ ಸಾಲ ಮಾಡೋಕ್ಕೆ ಅನುಮತಿ ತಗೋತಾರೆ ಅಂತ ಸುದ್ದಿ ಬರ್ತಾ ಇದೆ ಸರ್. ಹಾಗಾಗಿ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟಿಂದ ಡೈವರ್ಟ್ ಆಗುವ ಯಾವ ಲಕ್ಷಣಗಳೂ ಕಾಣ್ತಾ ಇಲ್ಲ. ಮೈತ್ರಿ ಪಾರ್ಟಿಗಳು ಒಂದು ಸತಿ ಪ್ರಧಾನಮಂತ್ರಿ ಕಂಪ್ಲೇಂಟ್ ಹೋದರೆ ಅವರು ಅವರ ಹೋರಾಟದ ಮೊನಚನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಅಂತ ಅನಿಸ್ತಾ ಇದೆ ಸರ್ ನನಗೆ. ಡೆಲ್ಲಿಲಿಂದ ಏನಪ್ಪ ಅಂದ್ರೆ ಬಂದಿರತಕ್ಕಂಥ ಇವರು ಅಶೋಕ್ ಅವರು, ನಾನು ಈಗ ಹೊಸದಾಗಿ ಏನಪ್ಪ ಅಂದ್ರೆ ಮಾಡ್ತಾ ಇಲ್ಲ, ಆಲ್ರೆಡಿ 3 ಸರಿ ಹೋಗಿ ಬಂದಿದ್ದೀನಿ. ಈಗ ತೀವ್ರ ಸ್ವರೂಪದಲ್ಲಿ ರೈತರ ಪರವಾಗಿ, ಬಿಡದಿ ಪರವಾಗಿ ಏನಪ್ಪ ಅಂದ್ರೆ ಬಿಡದಿ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಹಾಗಾಗಿ ಅವ್ರಿಗೂ ಏನಪ್ಪ ಅಂದ್ರೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಂಗೆ ಆಗ್ಬೋದು ಇದು ಅಂತ ನೀವು ಹೇಳೋ ಪ್ರಕಾರ. ಇಲ್ಲಿ ಏನಂತಂದ್ರಪ್ಪ ಅಂದರೆ ಈಗ ಇವರು ಸಹಿತ ಯಾರು DK ಶಿವಕುಮಾರ್ ಅವರಿಗೆ ಸ್ವಲ್ಪ ವ್ಯತಿರಿಕ್ತ ಅನಿಸೋ ರೀತಿಯಲ್ಲಿ ಏನಪ್ಪ ಅಂದರೆ ಇವರು ಪರಮೇಶ್ವರ್ ಅವರು ಸಹಿತ ಹೇಳಿದ್ದಾರೆ, ಏನು ಅವ್ರಿಗೆ ವಿರೋಧ ಕಟ್ಕೊಂಡು ನಾವು ಮಾಡ್ತಕ್ಕಂಥದ್ದಿದೆ ಅಂತೇಳಿ. ಈ ಮುಂಚೆನಿಂದನೂ ಸಹಿತ ಏನಪ್ಪ ಅಂದರೆ ಇವರು ಯಾರು
ಸತೀಶ್ ಜಾರಕಿಹೊಳಿ ಅವರು ಸಹಿತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಒಂದು ವೇಳೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ಬೋದು ಅಂತ ತಿಳ್ಕೊಳ್ಳೋಣ, ಇವರೆಲ್ಲ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಆದರೆ ರೈತರು ಸುಮ್ಮನೆ ಕೂಡದೇ ಇದ್ದರೆ, ರೈತರು ಒಪ್ಪಿಗೆ ಕೊಡದೇ ಇದ್ದರೆ ಇದು ಇನ್ನೊಂದು ನಂದಿಗ್ರಾಮ ಆಗ್ಬೋದು. ಯಾಕಂದರೆ ಓಪನ್ನಾಗಿ ಇವರು ಕುಮಾರಸ್ವಾಮಿ ಅವರು ಏನಪ್ಪ ಅಂದರೆ ಅದನ್ನ, ಯಾಕಂದರೆ ಅಲ್ಲಿಯ ಮೈತ್ರಿ ಮುಜುಗರವನ್ನು ಎದುರಿಸಲಿಕ್ಕೆ ಯಾಕಪ್ಪ ಅಂಥೇಳಿ ಇಂಡೈರೆಕ್ಟಾಗಿಯೂ ಅವ್ರಿಗೆ ಏನಪ್ಪ ಅಂದರೆ ಸಪೋರ್ಟ್ ಮಾಡ್ಬೋದು. ಅಂಥ ಸಾಧ್ಯತೆಗಳೂ ಇದಾವಂತಕ್ಕಂಥದ್ದು. ಹೀಗಾಗಿ ರೈತರು ಎಲ್ಲಿವರೆಗೆ ಒಪ್ಪಿಗೆ ಕೊಡಲ್ಲ ಅಲ್ಲಿವರೆಗೆ ಇದು ಸಕ್ಸಸ್ ಆಗಲ್ಲ. ಇಲ್ಲ ಇದ್ರೆ ಏನಪ್ಪ ಅಂದರೆ ಹಿಂಸೆ ಆಗ್ತದೆ ಅಂತ. ಸೊ ಇನ್ನೊಂದು ಕಡೆ ಡಿ ಕೆ ಅವರ ಈ ಡಿಸೈನನ್ನು ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ಸ್ಟೇಟ್ BJP ಲೀಡರ್ಸ್ಗಳಿಗೆ ಒಂದು ಇರಿಟೇಷನ್ ಆಗುತ್ತಾ ಅಂತ. ಅಲ್ಲಲ್ಲ, ಅದು ನಾನು ಹೇಳೋದು ಒಟ್ಟಾರೆ ಏನಂದರೆ, ಈಗ BJP, JDS, ಕಾಂಗ್ರೆಸ್ಸು ಮೂವರು ಒಟ್ಟಾಗಿ ಕೂತ್ಕೊಂಡು ಏನಪ್ಪ ಅಂದರೆ ಇದು ಮಾಡ್ತೀವಿ ಅಂದರೂ ಸಹಿತ ರೈತರು ಒಪ್ಪಿಗೆ ಕೊಡಬೇಕಲ್ಲ. ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ಅಲ್ಲಿ ರೈತರದ್ದು ಏನಂತಾರಪ್ಪ ಅಂದರೆ ಅವರು ರೇಟು ಇನ್ಕ್ರೀಸ್ ಆಗುತ್ತೆ, ಇನ್ನೊಂದು ಏನಪ್ಪ ಅಂದ್ರೆ ರೆಡ್ ಜೋನ್ ತೆಗೀರಿ ಅಂತೇಳಿ ಕೂತ್ಕೊಂಡಿದ್ದಾರೆ. ಇವೆಲ್ಲ ಇದ್ದಾವೆ ಅಲ್ಲೆಲ್ಲ. ಯಾಕಂದರೆ 2.5 ಕೋಟಿಗಿಂತ ಇನ್ನೂ ಜಾಸ್ತಿ ಆಗುತ್ತೆ. ಹೌದ್ರಾ? ನೀವು ಏನಪ್ಪ ಅಂದರೆ ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆ ಅಂತಂದು ಅವರೆಲ್ಲ ಒಂದು ಲೆಕ್ಕ ಹಾಕಿದ್ದಾರೆ. ಅದಕ್ಕೆಲ್ಲ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದು ಇವರೇ, ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ನಿಮ್ಗೆ ಕೇವಲ ಎಲ್ಲೇನೋ ಹೋಗಿ ಏನಪ್ಪ ಅಂದರೆ 2 ಕೋಟಿ 2.5 ಕೋಟಿ ನೀವು ಬ್ಯಾಂಕ್ನಲ್ಲಿ ಇಟ್ಟರಪ್ಪ ಅಂದ್ರೆ 20 ವರ್ಷಕ್ಕೆ 40 ಲಕ್ಷ ಬರ್ತಾ, ಇದು 20 ಕೋಟಿ ಆಗ್ತದೆ ಅಂತ ಹೇಳಿದ್ದಾರೆ ಅವರು. ಈ ಲೆಕ್ಕಾಚಾರಗಳು ರೈತರಿಗೆ ಏನಪ್ಪ ಅಂದರೆ ತಲೆಯಲ್ಲಿ ಕೂತ್ಕೊಂಡಿದ್ದಾವೆ. 20 ಕೋಟಿ ಕೊಡಿ ಅಂತ ಕೂತ್ಕೊಂಡ್ರೆ ಏನು ಮಾಡೋದಕ್ಕೆ ಈಗ? ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳಿದೆ ಸರ್. ಪರಮೇಶ್ವರ್ ಅವರು ಮಾತಾಡೋದೇ ಹಾಗೆ. ಈ ಲಾಸ್ಟ್ ಟರ್ಮಲ್ಲಿ ನೀವು ಜ್ಞಾಪಿಸ್ಕೊಳ್ಳಿ, BJP ಮುರ್ಕೊಂಡು ಬೀಳ್ತಾ ಇತ್ತು ಎವ್ರಿ ಡೇ ಸಿದ್ದರಾಮಯ್ಯನವ್ರ ಮೇಲೆ. ಸ್ಮಾರ್ಟಾಗಿ ಒಂದೇ ವಾಕ್ಯ ಹೇಳಿ, ನಾನು ಮುಖ್ಯಮಂತ್ರಿಗಳ ಜೊತೆ ಡಿಸ್ಕಸ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಅಂತ ಹೇಳ್ಬಿಡ್ತಾ ಇದ್ರು ಅವ್ರು ಆನ್ಸರ್ ಮಾಡೋದೇ ಹಾಗೆ. ಯಾವುದೇ ಒಂದು ಘರ್ಷಣೆಗೆ ಹೋಗಲ್ಲ, ಒಂದು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವುದೇ ಇಶ್ಯೂ ಇದ್ರೂ, ಯಾವುದೇ ಏನೋ ಹೊತ್ತಿ ಉರಿತಿರೋ ವಿಚಾರ ಆದರೂ ಅದನ್ನು ಟೋನ್ ಡೌನ್ ಮಾಡೋಕ್ಕೆ ಏನು ಬೇಕೋ ಆ ಥರ ಮಾತಾಡ್ತಾರೆ ಪರಮೇಶ್ವರ್ ಅವರು. ಎರಡನೇದು, ನೀವು ಮಾತಾಡಿದ್ಮೇಲೆ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಪರಮೇಶ್ವರ್ ಅವ್ರಿಗೆ ತುಮಕೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ದೊಡ್ಡ ಕನಸಿದೆ. ಇಂಥ ಟೌನ್ಶಿಪ್ಗಳು, ಈಗ DK ಶಿವಕುಮಾರ್ ಅವ್ರಿಗೆ ಬಿಡದಿಲ್ ಟೌನ್ಶಿಪ್ ಆಗಬೇಕು, ಅವರ ಏನೋ ದಕ್ಷಿಣ ಜಿಲ್ಲೆ ಇದೆಯಲ್ಲ ಆ ಜನಕ್ಕೆ ಸಹಾಯ ಆಗಬೇಕು ಅಂತ ಹೇಗೆ ಮನಸ್ಸಲ್ಲಿದೆಯೋ, ತುಮಕೂರು ಭಾಗ ಅಭಿವೃದ್ಧಿ ಆಗಬೇಕು ಅಂತ ಏನೋ ಪರಮೇಶ್ವರ್ ಅವ್ರ ಮೈಂಡಲ್ಲಿ ಭಾಳ ದೊಡ್ಡ ಒಂದು ಕನಸಿದೆ. ಆಮೇಲೆ ತುಮಕೂರಿನ ಅಭಿವೃದ್ಧಿಗೆ ಈಗ ಬೇರೆದೇ ಆದ ಪ್ಲಾನ್ಗಳು ಅವ್ರ ಮೈಂಡಲ್ಲೂ ಇದೆ ಸರ್. ಅಲ್ಲ, ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು ಒಂದು ಫೈಟ್ ಮಾಡ್ತಾ ಇದ್ದಾರೆ. ಎರಡನೇದು, ಅಲ್ಲಲ್ಲ, ಎರಡು ಕಡೆಗೆ ಅಲ್ಲೇ ಆಗ್ಬೇಕಾ ಇಲ್ಲೇ ಆಗ್ಬೇಕಾ ಅಂತ, ಕನಕಪುರ ಬೆಲ್ಟೋ ಅಥವಾ ತುಮಕೂರು ಬೆಲ್ಟೋ ಅಂತ. ಕರೆಕ್ಟ್. ಈಗ ಪರಮೇಶ್ವರ್ ಅವರು ಆರ್ಗ್ಯೂ ಮಾಡ್ತಾನೆ ಬರ್ತಾ ಇದ್ದಾರೆ ಸರ್, ಮೆಟ್ರೋ ಬೇಕು, ಇಲ್ಲಿಂದ ತುಮಕೂರಿಗೆ ಮೆಟ್ರೋ ಬೇಕು ಅಂತ. ತೇಜಸ್ವಿ ಸೂರ್ಯ ಬೇಕಾಗಿಲ್ಲ ಅಂತ ಹೇಳಿದ್ರು, ಆರ್ಗ್ಯೂ ಮಾಡ್ತಾ ಇದ್ದಾರೆ. ಆ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಹೊಸ ಕಾರಿಡಾರ್ ಅಂತ ತರಬೇಕು ಅಂತ ಪರಮೇಶ್ವರ್ ಟ್ರೈ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಬರಬೇಕು ಅಂತಲೂ ಟ್ರೈ ಮಾಡ್ತಾ ಇದ್ದಾರೆ. ಇವರು ಜಯಚಂದ್ರ ಇಬ್ಬರು ಟ್ರೈ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ, ಒಂದು ಈ ಜಟಾಪಟಿಲಿ ಈ ಪ್ರಾಜೆಕ್ಟ್ ಬಿಡದಿಲ್ಲಿ ಬಿದ್ದೋಗಿ ನಮ್ಮ ತುಮಕೂರಿಗೆ ಬರಲಿ ಅಂತ ಆಸೆ ಇದ್ರೂ ಇರ್ಬೋದೇನೋ ಪರಮೇಶ್ವರ್ ಮನಸ್ಸಲ್ಲಿ, ಹೇಳೋಕ್ಕಾಗಲ್ಲ ಅವರ ನೋಡಿದ್ರೆ. ಆದರೆ ಪರಮೇಶ್ವರ್ ನೇರವಾಗಿ ಇದನ್ನು ಯಾವುದನ್ನು ಹೇಳಲ್ಲ. ಆ ಹೋರಾಟ ಇದೆಯಲ್ಲ BJP ಮತ್ತು JDSನ ಹೋರಾಟ ಇದೆ, ಅದನ್ನು ಟೋನ್ ಡೌನ್ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾತಾಡ್ತಾರೆ. ಒಳಗಡೆ ಅವ್ರ ಮನಸ್ಸಲ್ಲಿ ಈ ಭಾಗ ಡೆವಲಪ್ ಆಗೋಕ್ಕೆ ಏನು ಬೇಕೋ ಅದು ಯೋಚನೆ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ.